ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ನೋಡಿ ನಮಗೆ ಆಲ್ಮೋಸ್ಟ್ ಒಂದು 40 ಇಂದ 48 ಪಾಯಿಂಟ್ಸ್ ನಮಗೆ ಡೌನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೆ. ಓಕೆ, ಇವತ್ತು ಓಪನ್ ಆಗಿದ್ದು ಒಂದು ನಾರ್ಮಲ್ ನ್ಯಾಚುರಲ್ ಆಗಿ ಓಪನ್ ಆಗಿದೆ. ಆತರ ಗ್ಯಾಪ್ ಡೌನ್ ಆಗಲಿ ಗ್ಯಾಪ್ ಅಪ್ ಏನೂ ಆಗಿಲ್ಲ, ಬಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೆ. ನಮ್ಮ ವೇವ್ ಅನಾಲಿಸಿಸ್ ಕೂಡ ಏನ್ ಹೇಳ್ತಿದೆ, ನಮಗೆ ನೆಗೆಟಿವ್ ಹೋಗುತ್ತೆ ಅಂತಾನೆ ಹೇಳ್ತಾ ಇದೆ. ಅದೇ ತರ ನಮಗೆ ನಾನು ಯಾವತ್ತಿಂದ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಒಂದು 4 ಡೇಸ್ ಇಂದ ಹೇಳ್ತಾ ಇದ್ದೀನಿ, ನಮಗೆ ಅದೇ ತರ ಸೈಡ್ ವೇಸ್ ಆಗುತ್ತೆ, ಇಲ್ಲ ಸ್ವಲ್ಪ ಕೆಳಗಡೆ ಬರುತ್ತೆ. ಸೊ ಆತರ ಟ್ರೇಡ್ ಮಾಡ್ತಾ ಇದೆ. ಸೊ ಇವತ್ತು ಕೂಡ ಸೇಮ್ ಅದೇ ತರನೇ ನಾನು ಹೇಳ್ತಾ ಇರೋದು. ಓಕೆ, ಬಟ್ ನಮ್ಮ SR ಲೆವೆಲ್ ಇಟ್ಕೊಂಡು ನಾವು ಯಾವ ತರ ಪ್ಲಾನ್ ಮಾಡುವಂತ ನೋಡುವ. ನೋಡಿ, ನನ್ಗೆ ಇವಾಗ ಈ ಲೆವೆಲ್ ಹತ್ರ ಬಂದು ಒಂದು ಸಪೋರ್ಟ್ ತಗೊಂತಾ ಇದೆ. ಬೈ ಚಾನ್ಸ್ ಏನಾದ್ರೂ ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತು ಅಂದ್ರೆ ನಾನು ಹೇಳ್ತಿರೋದು ಅಬೌಟ್ 10 o'clock ಮೇಲೆ ನಾನು ಎಂಟ್ರಿ ತಗೊಳ್ಳೋದು. ಓಕೆ, ಸೊ ಇಲ್ಲೇ ಏನಾದ್ರೂ ಹೋಲ್ಡ್ ಮಾಡ್ತು ಅಂದ್ರೆ ಅಬೌಟ್ 10 o'clock ಮೇಲೆ ನನಗೆ ಏನಾದ್ರೂ ಒಂದು ಸೈನ್ ಕೊಡ್ತು ರಿವರ್ಸಲ್ ಅಂತಂದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡ್ತೀನಿ. ಓಕೆ, ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಅಗೇನ್ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಇಲ್ಲಿ ಎಂಟ್ರಿ ತಗೊಳ್ಳಲ್ಲ. ರೀಸನ್ ಏನು ಅಂದ್ರೆ ನನಗೆ ವೀಕ್ಲಿ SR ಲೆವೆಲ್ ಇಲ್ಲಿದೆ. ಇವತ್ತು ವೀಕ್ಲಿ SR ಲೆವೆಲ್ ಇಲ್ಲಿದೆ ಅಂತಂದ್ರೆ ಅದು ಯಾವಾಗ್ಲೂ ಇಲ್ಲೇ ಇರುತ್ತೆ ಕಂಪ್ಲೀಟ್ ವೀಕ್ ವರ್ಗು. ಬಟ್ ನನ್ನ ಡೈಲಿ ಲೆವೆಲ್ಸ್ ಗಳು ಚೇಂಜ್ ಆಗುತ್ತಲ್ವಾ, ಸೊ ಈ ರೇಂಜ್ ಅಲ್ಲಿ ಬಂದಿದೆ ಅದಕ್ಕೆ. ಓಕೆನಾ, ಸೊ ಇಲ್ಲಿ ನನಗೆ ಟ್ರೇಡ್ ಮಾಡೋದು ಅಷ್ಟು ಸೇಫ್ ಅಲ್ಲ. ಬೈ ಚಾನ್ಸ್ ಏನಾದ್ರು ನಾವು ಇಲ್ಲಿ ಎಂಟ್ರಿ ತಗೊಂಡ್ವಿ ಅಂತ ಇಟ್ಕೊಳ್ಳಿ, ಏನಾದ್ರು ಒಂದು ರಿಟ್ರೇಸ್ಮೆಂಟ್ ಸಿಕ್ಕಿ ಮೇಲೆ ಹೋಗುವಂತ ಸೈನ್ ಕೊಟ್ರೆ ನಮಗೆ ಇಲ್ಲಿಗೆ ಬಂದು ಅಗೇನ್ ಮತ್ತೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಟ್ರೇಡ್ ಮಾಡೋದು ಅಷ್ಟು ಸೇಫ್ ಅಲ್ಲ. ಓಕೆನಾ, ಹಾಗೆ ಹೀಗೆ ಮೇಲೆ ಬಂದು ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ, ಸೊ ಇಲ್ಲಿಗೆ ಬಂದು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರು ನಾನು ಇಲ್ಲೂ ಕೂಡ ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ. ಸೊ ನಾನು ಟೋಟಲಿ ಈ ಲೆವೆಲ್ ಅಲ್ಲಿ ಇವತ್ತು ಕಾಲ್ ಆಗ್ಲಿ ಪುಟ್ ಆಗ್ಲಿ ಬೈನೇ ಮಾಡಲ್ಲ. ಓಕೆ, ಸೊ ನನಗೆ ಈ ಲೆವೆಲ್ ಬ್ರೇಕ್ಔಟ್ ಆಗಬೇಕು, ಕೆಳಗಡೆ ಹೋಗ್ಬೇಕು ಅಂದ್ರೆ ಹಾಗೆ ನೆಕ್ಸ್ಟ್ ಇದನ್ನ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ. ಓಕೆನಾ, ಹಾಗೆ ಈ ಲೆವೆಲ್ ನು ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ಕಾಲ್ ಸೈಡ್, ನಮಗೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಡಬಹುದು. 60 ಪಾಯಿಂಟ್ ಟಾರ್ಗೆಟ್ ಮಾತ್ರ ಇಡ್ತೀನಿ, ಅದಕ್ಕಿಂತ ಮೇಲೆ ನಾನು ಹೋಗಲ್ಲ. ಯಾಕೆಂದ್ರೆ ವೀಕ್ಲಿ ನಮಗೆ ಇಂಪಾರ್ಟೆಂಟ್ ಝೋನ್ ಇಲ್ಲೇ ಇದೆ, ಈ ರೇಂಜ್ ಅಲ್ಲಿ ಒಂದು 60 ಪಾಯಿಂಟ್ ಇಟ್ಕೋಬಹುದು. ಓಕೆ, ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇದಕ್ಕಿಂತ ಮೇಲೆ ಆರಾಮಾಗಿ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಅಗೇನ್ ನಾನು ನಾರ್ಮಲ್ ಆಗಿ ಟ್ರೇಡ್ ಮಾಡೋದು 60 ಮತ್ತೆ 30. ಈಗ ಡೌನ್ ಸೈಡ್ ಯಾವ ತರ ಪ್ಲಾನ್ ಮಾಡಬಹುದು ಅಂತ ನೋಡುವ. ಬೈ ಚಾನ್ಸ್ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಡೌನ್ ಸೈಡ್ ಅಗೇನ್ ಒಂದು ರಿಟ್ರೇಸ್ಮೆಂಟ್ ನಮ್ಮ ಈ ಲೆವೆಲ್ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನಮ್ಮ ವೀಕ್ಲಿ SR ಲೆವೆಲ್ ಇದೆ. ಸೊ ಇಲ್ಲಿಗೆ ಬಂದು ಅಗೇನ್ ಮತ್ತೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ. ಅವಾಗ ನಾವು ಅಗೇನ್ ಆ ಲೆವೆಲ್ಸ್ ಗಳೇನಿದೆಯಲ್ವಾ ಅದ್ರ ಅಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಿದ್ರೆ ಆಯ್ತು. ಓಕೆ, ಹಾಗೆ ನೀವು ಈ ಲೆವೆಲ್ಸ್ ಗಳನ್ನ ನೋಟ್ ಮಾಡ್ಕೊಳ್ಳಿ ಮೇನ್ ಆಗಿ. ಸೊ ಜಸ್ಟ್ ವಾಚ್ ಮಾಡಿ, ನಾನು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಈ ಲೆವೆಲ್ಸ್ ಅಲ್ಲಿ ನಾನು ಇವತ್ತು ಎಂಟ್ರಿ ತಗೊಳ್ಳಲ್ಲ ಯಾವುದೇ ರೀತಿ. ಓಕೆ, ಸೊ ಕಾಲ್ ಆಗ್ಲಿ ಅಥವಾ ಇಲ್ಲಿಂದ ಕೆಳಗಡೆ ಬರಲಿ ಅಥವಾ ಇಲ್ಲಿಂದ ಮೇಲೆ ಹೋಗ್ಲಿ, ಸೊ ನಾನು ಎಂಟ್ರಿ ತಗೊಳ್ಳಲ್ಲ. ನನಗೆ ಇದು ಬ್ರೇಕ್ಔಟ್ ಆಗಬೇಕು, ಇಲ್ಲ ಅಂದ್ರೆ ಅಗೇನ್ ಇಲ್ಲಿಂದ ಕೆಳಗಡೆ ಬರಬೇಕು. ಸೊ ಇದಿಷ್ಟು ನಿಫ್ಟಿಯಲ್ಲಿ ಪ್ಲಾನ್ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಬ್ಯಾಂಕ್ ನಿಫ್ಟಿಯಲ್ಲಿ ಏನ್ ಮಾಡುವ ಅಂತ. ಈಗ ನೋಡಿ, ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದ್ದೀನಿ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಗೆ ಏನಾದ್ರು ಒಂದು ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ನಾನು ಇವತ್ತು ನೋಡ್ತಾ ಇದ್ದೀನಿ ಅದನ್ನ. ಓಕೆ, ಇವತ್ತು ಬರಬಹುದೇನೋ ಅಂತ. ಸೊ ನೋಡುವ ಏನಾಗುತ್ತೆ ಅಂತ. ನೋಡಿ, ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಗಿನ ಸ್ವಲ್ಪ ಮೇಲೆನೆ ಒಂದು ರಿವರ್ಸಲ್ ತಗೊಂಡಿದೆ. ನಿಫ್ಟಿ ಯಾವಾಗ ಆ ಲೆವೆಲ್ ಅಲ್ಲಿ ರಿವರ್ಸ್ ತಗೊಂತು, ಅಲ್ಲಿಂದ ಇದು ಕೂಡ ಒಂದು ರಿವರ್ಸ್ ತಗೊಂತಾ ಇದೆ. ಇವಾಗ ನಮಗೆ ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಅಗೇನ್ 100 ಇಂದ 150 ವರೆಗೂ ಮಾತ್ರ ಟಾರ್ಗೆಟ್ ಇಟ್ಟು ನಾನು ಟ್ರೇಡ್ ಮಾಡ್ತೀನಿ. ಸೊ ಇದ್ರ ಹಾಫ್ ಏನಿದೆಯಲ್ವ ಅದನ್ನ ನಾನು ಸ್ಟಾಪ್ ಲಾಸ್ ಇಟ್ಕೊಂತೀನಿ. ಓಕೆ, ಹಾಗೆ ನಮಗೆ ಈ ಲೆವೆಲ್ ಬಂದಿದ್ದು ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಕೆಳಗಡೆ ಎಲ್ಲ ಟಾರ್ಗೆಟ್ ಗಳಿಗೆ ಟ್ರೇಡ್ ಮಾಡ್ತೀನಿ. ಮೇಲ್ಗಡೆ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ಮೇಲ್ಗಡೆ ಟಾರ್ಗೆಟ್ ಗಳು. ಸೊ ತೋರಿಸ್ಬಿಡ್ತೀನಿ ನೋಡಿ ಅದು ಯಾವ ಟಾರ್ಗೆಟ್ ಅಂತ. 50,994 ಆಗಿ 51,278 ಈ ಲೆವೆಲ್ ಗಳಲ್ಲಿ. ಓಕೆ, ಸೊ ಪ್ರತಿ ಲೆವೆಲ್ಸ್ ಅಲ್ಲೂ ನಮಗೆ ಬ್ರೇಕ್ಔಟ್ ಆಗಬೇಕು, ಒಂದು ರಿಟ್ರೇಸ್ಮೆಂಟ್ ತಗೋಬೇಕು. ಕನ್ಫರ್ಮೇಶನ್ ಸಿಕ್ಕರೆ ಮಾತ್ರ ಎಂಟ್ರಿ, ಇಲ್ಲ ಅಂದ್ರೆ ನಾವು ಎಂಟ್ರಿನ ತಗೊಳ್ಳಲ್ಲ. ಸೊ ಜಸ್ಟ್ ವಾಚ್ ಮಾಡ್ತಾ ಕುತ್ಕೊಂತೀವಿ. ಅದೇ ತರ ನಮಗೆ ಡೌನ್ ಸೈಡ್ ನೋಡಿ, ಈ ಲೆವೆಲ್ ಏನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ಸೊ ಇಲ್ಲಿ ಒಂದು 100 ಇಂದ 150 ಪಾಯಿಂಟ್ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಯಾಕೆ ಅಂತಂದ್ರೆ ಇಲ್ಲಿ ನನಗೆ ವೀಕ್ಲಿ SR ಲೆವೆಲ್ ಇದೆ ಈ ರೇಂಜ್ ಅಲ್ಲಿ. ಓಕೆನಾ, ಮಿಡಲ್ ಝೋನ್ ಏನಿದೆಯಲ್ವಾ ಅದಿದೆ. ಸೊ ಇಲ್ಲಿಂದ ಮತ್ತೆ ರಿವರ್ಸಲ್ ಆಗೋ ಚಾನ್ಸಸ್ ಇದೆ, ಅಥವಾ ಇಲ್ಲಿಂದನೂ ಕೂಡ ಆಗ್ಬಹುದು ಕೆಳಗಡೆಯಿಂದ. ಬಟ್ ಈ ಝೋನ್ ಏನಿದೆಯಲ್ವಾ ಇದು ಇಂಪಾರ್ಟೆಂಟ್ ಆಗುತ್ತೆ ಇವತ್ತು. ಸೊ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಬೈ ಚಾನ್ಸ್ ಏನಾದ್ರು ನನಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ರೆ ಸೊ ನಾನು ಕೆಳಗಡೆ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಈ ಲೆವೆಲ್ ಗಳು. ಓಕೆ, ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇದು ನನ್ನ ಫಸ್ಟ್ ಟಾರ್ಗೆಟ್, ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಅಗೇನ್ ಇಲ್ಲೂ ಕೂಡ ನಮಗೆ ಒಂದು ವೀಕ್ಲಿ ಇಂಪಾರ್ಟೆಂಟ್ ಲೆವೆಲ್ ಅಂದ್ರೆ ದೊಡ್ಡದು ನಮ್ದು ಗ್ರೀನ್ ಝೋನ್ ಏನ್ ಬರುತ್ತಲ್ವಾ, ಸೊ ಅದು ಇಲ್ಲಿದೆ. ಸೊ ಇಲ್ಲಿಂದ ಕೂಡ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಬಟ್ 100 ಇಂದ 150 ಟಾರ್ಗೆಟ್ ನ ನಾವು ಇಲ್ಲಿಂದ ಇಲ್ಲಿವರೆಗೂ ಇಡಬಹುದು. ಓಕೆ, ಇಲ್ಲೆಲ್ಲಾದ್ರೂ ಎಂಟ್ರಿ ಸಿಕ್ತು ಅಂದ್ರೆ ನೋ ಪ್ರಾಬ್ಲಮ್. ಬಟ್ ಅದಕ್ಕಿಂತ ಮೇಲೆ ಅಂದ್ರೆ ಈ ಲೆವೆಲ್ ವರೆಗೂ ನಾನು ಕಾಯ್ತೀನಿ ಅನ್ನೋದು ತಪ್ಪಾಗುತ್ತೆ. ಸೊ ನೋಡ್ಕೊಂಡು ಟ್ರೇಡ್ ಮಾಡಿ, ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಇದನ್ನೆಲ್ಲ ನಾನು ನಿಮಗೆ ಸಾಯಂಕಾಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ಲೆವೆಲ್ಸ್ ಗಳೇನಿದೆಯಲ್ವಾ ಇದನ್ನೆಲ್ಲ ನೀವು ನೋಟ್ ಮಾಡಿ ಇಟ್ಕೊಂಡು ನಿಮ್ ಚಾರ್ಟ್ ಅಲ್ಲಿ ಹಾಕೊಂಡು ನೋಡಿ, ವಾಚ್ ಮಾಡಿ. ನಾನು ಯಾರಿಗೂ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಯಾವಾಗ ಒಂದ್ಸಾರಿ ಈ ಟೂಲ್ ನ ನಿಮಗೆ ಪಬ್ಲಿಕ್ ಅಲ್ಲಿ ಕೊಡ್ತೀನಲ್ವಾ, ಸೊ ಆವಾಗ ನೀವು ಒಂದ್ ಸ್ವಲ್ಪ ದಿನ ನೀವು ಲೈವ್ ಎಕ್ಸ್ಪೀರಿಯನ್ಸ್ ತಗೊಂಡು ಅವಾಗ ನೀವು ಟ್ರೇಡ್ ಮಾಡಿ. ಓಕೆ, ಸೊ ಇದಿಷ್ಟು ಇವತ್ತಿನ ನನ್ನ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ. ಹಾಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ. ಹಾಗೆ ಆಪ್ಷನ್ ಏನು ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ಟ್ರೇಡ್ ಮಾಡಕ್ ಹೋಗ್ಬೇಡಿ. ನೀವು ಪೇಪರ್ ಟ್ರೇಡಿಂಗ್ ಇದೆ ಅದನ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.